ನಾನು ಸರ್ಕಾರಕ್ಕೆ ನಮ್ಮ ಪ್ರಶ್ನೆಗಳು ಕಾನೂನು ಪ್ರಕಾರ ಕಾನೂನು ಜ್ಞಾನ ಇದೆಯಾ ಅಂತ ಕೇಳಿದ್ದೀರಾ ನೀವು. ಕಾನೂನು ಪ್ರಕಾರ ಇದು 30 ವರ್ಷದ ಹಳೆಯ ಕೇಸು. ಆ ಥರ ಏನು ಮರ್ಡರ್ ಕೇಸ್ ಅಲ್ಲ ಇದು, ಆಫ್ ಮರ್ಡರ್ ಕೇಸು ಅಲ್ಲ ಇದು. ಅವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತಲ್ಲ. ನೀನು 30 ವರ್ಷ ಅಪ್ಸ್ಟ್ಯಾಂಡಿಂಗ್ ಆಗಿದೆಯಾ, 30 ವರ್ಷ ಅಪ್ಸ್ಟ್ಯಾಂಡಿಂಗ್ ಹಾಕಿದ್ಯಾ, ಕಾಣೆ ಆಗಿದೆಯಾ ಅಂತೇಳಿ ಅವ್ರ ಮನೆಗೆ ನೋಟಿಸ್ ಅಂಟಿಸ್ಬೇಕಾಯ್ತಲ್ಲ. ಅವ್ರ ಮನೆ ಅಂತೂ ಇತ್ತಲ್ಲ, ಅವ್ರ ಹೆಂಡತಿ ಮಕ್ಕಳಿದಾರಲ್ಲ, ನೋಟಿಸ್ ಅಂಟಿಸ್ಬೇಕಾಯ್ತು. ಅಂಟಿಸಿದ್ದೀರಾ? ಫಸ್ಟ್ ಪ್ರಶ್ನೆ ನಂದು, ಕಾನೂನು ಪ್ರಶ್ನೆ. ನಿಮ್ಮ ಕಾನೂನು ಕೇಳಿದ್ದೀರಾ, ಅಂಟಿಸಿದ್ದೀರಾ? ಲೀವ್ ಇದ್ದಾಗೆ ಕೋರ್ಟ್ 3 ದಿನ ಲೀವ್ ಇದೆ ಅಂತ ಗೊತ್ತಿದೆ ಇನ್ಸ್ಪೆಕ್ಟ್ರಿಗೆ. ಆ ಲೀವ್ ಇರೋದು ನೋಡಿನೇ ಬಂಧಿಸಿದ್ದೀರಾ ಅಂದರೆ ಒಳಕಾಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡೇ ಮಾಡಿರೋವಂಥದ್ದು. 3ನೇ ಪ್ರಶ್ನೆ, ಈ ಕೇಸಿಗೆ ಸಂಬಂಧಪಟ್ಟಂಥ FIR ಕಾಪಿನ ಕೊಟ್ಟಿದ್ದೀರಾ? ಅವ್ರಿಗೆ ಕೊಡಬೇಕಲ್ಲ, FIR ಕಾಪಿ, ಕಂಪ್ಲೇಂಟ್ ಕಾಪಿ ಕೊಡಬೇಕಲ್ಲ, ಕೊಟ್ಟಿದ್ದೀರಾ? ಎಲ್ಲಿದೆ ಕಾಪಿ? ತೋರಿಸಿ ಪಬ್ಲಿಕ್ಕಿಗೆ, ಮಾಧ್ಯಮದವ್ರಿಗಾಗಲಿ ಜನಕ್ಕಾಗಲಿ ತೋರಿಸಿ ನಿಮ್ಮ FIR ಕಾಪಿ. ಅವ್ರಿಗೆ ಸರ್ವ್ ಮಾಡಬೇಕಲ್ಲ. ಅದಾದಮೇಲೆ ಅವರು ಲಾಯರ್ನ ಇಟ್ಕೊಂಡು ಕೋರ್ಟ್ಗೆ ಹೋಗ್ಬೇಕಾ, ಬೇಲ್ ತಗೊಬೇಕಾ, ತೀರ್ಮಾನ ಮಾಡೋದು ಇದಕ್ಕೆ ಇರ್ತದೆ. ಯಾರು ಒಂದು ಕೇಸ್ ಆದ ತಕ್ಷಣ ಅವನು ಅಪರಾಧಿ ಆಗಕ್ಕೆ ಸಾಧ್ಯ ಇಲ್ಲ ಈ ದೇಶದ ಕಾನೂನಲ್ಲಿ. ಈ ದೇಶದ ಕಾನೂನಲ್ಲಿ ಯಾವುದೇ ಕೇಸ್ ಹಾಕಿದ್ರು ಅವರು ಅಪರಾಧಿ ಆಗಕ್ಕೆ ಸಾಧ್ಯ ಇಲ್ಲ. ಈಗ ರಾಹುಲ್ ಗಾಂಧಿ 2 ವರ್ಷ ಶಿಕ್ಷೆ ಆಗಿದೆ, ಅವ್ರ ಅಪರಾಧಿ. ಕೋರ್ಟ್ ತೀರ್ಮಾನ ಮಾಡಿದ್ಮೇಲೆ, ಶಿಕ್ಷೆ ಆದಮೇಲೆ ಅವ್ರು ಅಪರಾಧಿ ಆಗ್ತಾರೆ. ಈ ಮನುಷ್ಯನ ಮೇಲೆ ಇಷ್ಟು ಕೇಸ್ ಹಾಕಿದಿರಲ್ಲ, ಯಾವ ಕೇಸಲ್ಲಿ ಶಿಕ್ಷೆ ಆಗಿದೆ ಬಿಡುಗಡೆ ಮಾಡಿ. ಎಷ್ಟು ಶಿಕ್ಷೆ ಆಗಿದೆ, ಎಷ್ಟು ವರ್ಷ? ಈಗ ರಾಹುಲ್ ಗಾಂಧಿಗೆ 2 ವರ್ಷ ಆಗಿದೆಯಪ್ಪ ಶಿಕ್ಷೆ ಆಗಿದೆ. ಇವನ ಮೇಲೆ ಎಷ್ಟು ವರ್ಷ ಶಿಕ್ಷೆ ಆಗಿದೆ ಹೇಳ್ಬೇಕಲ್ಲ ಜನಕ್ಕೆ. ನೀವು ಅವಾಗ ಹೋಲಿಕೆ ಮಾಡ್ಬೋದಲ್ಲ. ಇಲ್ಲ ನಿಮ್ಮ ಹತ್ರ ಅದಕ್ಕೆ ಏನು ದಾಖಲೆಗಳಿಲ್ಲ ಅಂದರೆ, ಕರಸೇವೆ ಸಂದರ್ಭದಲ್ಲಿ ಕಿರುಕುಳ ಕೊಟ್ಟು ಬೆದರಿಕೆ ಮಾಡಿ ಇಡೀ ರಾಜ್ಯದಲ್ಲಿ ಯತೀಂದ್ರ ಒಂದ್ ಕಡೆ ಹೇಳಿಕೆ, ಹರಿಪ್ರಸಾದ್ ಒಂದ್ ಕಡೆ ಹೇಳಿಕೆ, ಸಿದ್ದರಾಮಯ್ಯನವ್ರ ಒಂದ್ ಕಡೆ ಹೇಳಿಕೆ, ಈ ಹೇಳಿಕೆಗಳನ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ರೀತಿ ಈಗ ಭಯಭೀತಿ ವಾತಾವರಣ. ಅಯ್ಯೋ, ರಾಮ ಮಂದಿರ ಪೂಜೆ ಸಂದರ್ಭದಲ್ಲಿ ಏನೋ ಗಲಾಟೆ ಆಗ್ಬೋದು, ನಾವ್ಯಾರು ಹೋಗ್ಬಾರ್ದು ಅನ್ನೋ ಒಂದು ಭೀತಿಯನ್ನು ಇವತ್ತು ರಾಜ್ಯದ ಜನತೆಗೆ ಬಿಂಬಿಸೋಕೆ ಹೊರಟಿರುವಂಥದ್ದು. ಇದು ಹೇಡಿತನದ ರಾಜಕಾರಣ, ಹೇಡಿಗಳು ಮಾಡುವಂಥ ರಾಜಕಾರಣ. ರಾಮ ರಾಜ್ಯ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ರಾಮ ರಾಜ್ಯ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ನೀವೇನು ಮಾಡ್ತಾ ಇದ್ದೀರಾ? ಇದು ಯಾರ್ದೋ ಒಂದು ಸ್ವತ್ತಲ್ಲ. ಈ ಒಂದು ಉದ್ಘಾಟನೆ ಸಮಾರಂಭ ಎಲ್ಲರನ್ನೂ ಕರೆದಿದ್ದಾರೆ. ಯಾರು, ನಾನು ಕೆಲವರು ಹೇಳಿದ್ರು ನಮ್ಮನ್ನು ಕರೆದಿಲ್ಲ, ಕೇಂದ್ರ ಸಚಿವರನ್ನೂ ಕರೆದಿಲ್ಲ. ನೆನ್ನೆ ಜಗದೀಶ್ ಶೆಟ್ಟರ್ ಹೇಳಿದ್ರು ನಾನು ಹಣ ಕಲೆಕ್ಟ್ ಮಾಡಿಕೊಟ್ಟಿದ್ದೀನಿ. ನಾನು ಇನ್ನು ಅದಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡಿಕೊಟ್ಟಿದ್ದೀನಿ. ನಾನು 3-4 ಕೋಟಿ ಮೇಲೆ ಹಣ ಚೆಕ್ ಮುಖಾಂತರ ಕೊಟ್ಟಿದ್ದೀನಿ. ನಾವು ಕೊಟ್ಟಿದ್ದೀರಿ, ಹಣ ಕಲೆಕ್ಟ್ ಮಾಡಿ ನಾನು ಕೊಟ್ಟಿದ್ದೀನಿ. ಅವ್ರಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿದ್ದೀನಿ ನಾನು. ನನ್ನ ಯಾಕೆ ಹಂಗಾರೆ ನನ್ನ ಕರೀಲ್ಲ ಅಂತ ನಾನು ಕೇಳಿದ್ದೀನಿ. ಅಲ್ಲಿನ ಅವತ್ತಿನ ಪೂಜಾ ದೃಷ್ಟಿಯಿಂದ, ಅವತ್ತಿನ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಯಾರ್ಯಾರು ಕರಿಬೇಕು ಅವ್ರನ್ನ ಸಂಬಂಧಪಟ್ಟಂಥ ರಾಜ್ಯಗಳಿಗೆ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿಯವ್ರಿಗೂ ಕೊಟ್ಟಿರಬೇಕು, ಆಮೇಲೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಿಗೂ ಕೊಟ್ಟಿದ್ದಾರೆ, ಖರ್ಗೆ ಅವ್ರಿಗೂ ಕೊಟ್ಟಿದ್ದಾರೆ. ಅವ್ರು ಹೋಗ್ತಾರೋ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ.